ಸ್ವಾಗತ ಕೊಡ್ತಾ ಇವತ್ತು ನಾವು ಬಿಜಾಪುರ ಜಿಲ್ಲೆದಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, MB ಪಾಟೀಲ್ ಸಾಹೇಬ್ರಿಗೆ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೈನಾರಿಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರಿಗಾರೆ ಒಬ್ಬರಿಗೆ ಕೊಟ್ರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತೈತಿ. ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಗೆ ಒಂದು ಮೈನಾರಿಟಿಗೆ MLC ಕೊಡ್ರಿ ಅಂತ ಒಂದು ವಿನಂತಿ ಮಾಡಿ. ಯಾಕಂದ್ರೆ ಎಲ್ಲರಿಗೂ ನಾವು ಎಲ್ಲ ಕಾಸ್ಟವ್ರಿಗೂ ನಾವು ಹಾಕಿ ಅವ್ರಿಗೆ ಆರಿಸ್ತಿರ್ತೀವಿ. ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕ ನಮ್ಮ ಒಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ. ಎಲ್ಲಾರ ಕಡೆ ಬೆಂಗಳೂರು, ಚಿತ್ರದುರ್ಗ, ಮೈಸೂರು, ಹೊಸಪೇಟೆ ಆ ಕಡೆ ಕೊಡ್ತಾರೆ. ನಮ್ಮ ಬಿಜಾಪುರಕ್ಕೆ ಒಂದು ಕೊಡ್ಲಿ ಅಂತ ನಾವು ಕಳ್ಕಲ್ಲಿಂದ ವಿನಂತಿ ಮಾಡ್ತೀವಿ. ಸ್ವಾಗತ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ನಮ್ದೇನಿದು ಪತ್ರಿಕಾಗೋಷ್ಠಿ ಇದೆ, ಇದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಪಡಿಸಲಾಗಿದೆ. ಆದರೂ ನಾವು ಮುಂಚಿತವಾಗಿ ನಿನ್ನೆ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ವಕಫ್ ಬಿಲ್ ಮಂಡಿಸಲಾಗಿದ್ದು, ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ, ಯಾವುದೇ ತರಹದ ಅದರಲ್ಲಿ ನಮ್ಗೆ ರಾಜಿ ಇಲ್ಲ. ಇಡೀ ದೇಶದ ಕಾಂಗ್ರೆಸ್ ಪಕ್ಷ ಆಗ್ಲಿ, ಅಹಿಂದ ವರ್ಗ ಆಗ್ಲಿ, ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ, ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ, ತಮ್ಮೆಲ್ಲರಿಗೆ ಗುರುತಿದ್ದಂಗ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ. ಸುಮಾರು 20 ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು 4 ರಿಂದ 4.5 ಲಕ್ಷ ತನಕ ನಾವು ಇದ್ದು, ಕಳೆದ 20 ವರ್ಷದಿಂದ ಹಂಗ ನೋಡಿದ್ರೆ ಯಾವಾಗ ಅವ್ರು 2003-2004 ನಿರ್ಗಮಿಸಿದ ನಂತರ ನಮ್ಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದ್ರೆ ನಮ್ದೊಮ್ಮೆ MLA ಆಗಿದ್ದು ಬಿಟ್ರೆ, ಬೇರೆ ಯಾವುದೇ ಕಾರಣಕ್ಕೂ 2 ಸಲ ನಮ್ಮ 2-3 ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗ್ಲಿಲ್ಲ. ಇದೊಂದು ದೊಡ್ಡ ಖಂಡನೀಯ ಇದು. ಯಾಕಂದ್ರೆ ಈ ಬೆಳವಣಿಗೆ, ಯಾಕಂದ್ರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ, ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಳುವಾಗಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತರ ನಾಯಕರು ಎಂದು ಹೆಚ್ಚಿನ ಹೋರಾಟ ನಾವು ಮಾಡಂಗಿಲ್ಲ. ಯಾಕಂದ್ರೆ ನಮ್ದು ಹೆಚ್ಚಿನ ವಿಶ್ವಾಸ, ನಮ್ದು ಹೆಚ್ಚಿನ ಅವಲಂಬನೆ, ಡಿಪೆಂಡ್ ಏನದಲ್ಲ, ನಾವು ನಮ್ಮ ಜಿಲ್ಲೆಯ ನಾಯಕರು, ದೊಡ್ಡ ನಾಯಕರು ಅದಾರ ನಮ್ಮಲ್ಲಿ. ಈಗ ಸದ್ಯಕ್ಕೆ 6 ಜನ MLA ಇದಾರ. ಅವ್ರ ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ, ಅವ್ರಿಗೆ ಇದು ರಿಯಲೈಸ್ ಆಗ್ಬೇಕು. ಯಾಕಂದ್ರೆ ಸುಮಾರು 2 ಸಲ ಏನು ನಾವು ಕಂಟಿನ್ಯೂಸ್ಲಿ ಬಿಜಾಪುರ ನಗರದಿಂದ MLA ಇದು ಮಾಡಿದಾಗ, ಅಸೆಂಬ್ಲಿ ಒಳಗೆ ಮಾಡಿದಾಗ 2 ಸಲ ಕಾರಣಾಂತರಗಳಿಂದ ವಿಫಲವಾಯ್ತು. ಬಟ್ ಅದನ್ನು ವಿ ಶುಡ್ ಸೆಟ್ ಇಟ್ ರೈಟ್. ಅದನ್ನು ಭರ್ಪಾಯಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗ್ಲಿ, ಇಲ್ಲಿಯ ನಾಯಕರಾಗ್ಲಿ ಹೆಚ್ಚಿನ ಇದು ಕೊಡ್ಲಾರ್ದ ಆಗೋದ್ರಿಂದ ಅದೊಂದು ನಮ್ಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋವು ಅನ್ನೋದಿರ್ತದೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು 3-4 MLCಗಳು ಒಂದು 3-4 ತಿಂಗಳು 6 ತಿಂಗಳಿಂದ ಆಗಿತ್ತು. ಅದ್ರ ಸಲುವಾಗಿ ಹೋರಾಟ ಆದಾಗ ನಮ್ದೇನು ಒಂದು ಮೂಮೆಂಟ್ ಅದ, ನಾವೇನು ಹೋಗಿ ಜನರಿಗೆ ಭೇಟಿಯಾಗಿ ಒಂದು ಇದು ಮೂಡ್ಸೋದಿರ್ತದ, ಒಂದು ಒಮ್ಮತ ಮೂಡ್ಸೋದು ಕೆಲಸದಲ್ಲಿ ನಾವು ವಿಫಲ ಆಗಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಏನ್ ಬೇಕಾಗಪ್ಪ ಅಂದ್ರೆ ನಮ್ಗೆ ನಾಯಕರು. ಯಾಕಂದ್ರೆ ನಾವು ಯಾವುದೇ ಇಲೆಕ್ಷನ್ ಇರ್ಲಿ, ಒಂದು ಲೋಕಸಭಾ ಇಲೆಕ್ಷನ್ ಇರ್ಲಿ, ಅಸೆಂಬ್ಲಿ ಇರ್ಲಿ, ಅಥವಾ ZP ಇರ್ಲಿ, TP ಇರ್ಲಿ, ಯಾವ ತರ ನಮ್ಮ ಮುಖಂಡರು ನಮ್ಗೆ ಹಾದಿ ಹಾಕೊಟ್ಟಾರೋ, ಯಾವ ತರ ಅವ್ರದ್ದು ನಿರ್ಣಯ ತಗೊಂತಾರ ಆ ನಿರ್ಣಯಕ್ಕೆ ನಾವು ಸಮ್ಮತ ವಹಿಸೋ, ಯಾವುದಕ್ಕೂ ವಿರೋಧ ಅಪಸ್ವರ ಅಥವಾ ಒಂದು ಸಪರೇಟ್ ಒಂದು ಇದು ಮಾಡಿ ನಾವು ಇದು ಗುಂಪುಗಾರಿಕೆ ಮಾಡಿಲ್ಲ. ಈ ಜಿಲ್ಲೆಯ ನಾಯಕರು ಅವ್ರ ಎಲ್ಲಾ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೇವೆ. ಅದನ್ನು ಅವರು ತಿಳ್ಕೊಂಡು ಈಗ ಯಾವ್ದಕ್ಕೂ ಇಲ್ಲ ನಮ್ಮಲ್ಲಿ MLA ಇಲ್ಲ ಅಂತಂದ್ರೆ ನೀವು ಒಂದು MLC ಇಂದ ನೀವು ಭರ್ಪಾಯಿ ಮಾಡ್ಬೋದು. ಅದು ಕೆಲಸ MLC ಬಗ್ಗೆ ನಮ್ದೊಂದು ತೀವ್ರ ಒಂದು ಕೂಗಿದೆ, ಒಂದು ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ನೀವು ಬೇಕಾದ್ರೆ ನಿಗಮ ಮಂಡಳಿ ಮಾಡಬಹುದು. ನೀವು ಮುಂಬರುವ ಹಲವಾರು ಇದಾವೆ, ನೀವು ಅದಕ್ಕೆ ನಮ್ಗೆ ಪ್ರಾತಿನಿಧ್ಯ ಕೊಡ್ಬೋದು. ಸರ್ಕಾರ ಸಂಘಟನೆಯಲ್ಲಿ ಸಾಕಷ್ಟು ನಮ್ದಿದ್ದು ಅದು. ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾ ಇದ್ವಿ. ಯಾವುದೇ ಇರ್ಲಿ, ಅದು ಕಾರ್ಯಕ್ರಮ ಇರ್ಲಿ, ಹೋರಾಟ ಇರ್ಲಿ, ಪ್ರತಿಭಟನೆ ಇರ್ಲಿ, ಯಾವುದಕ್ಕೂ
ನಾವು ಮಾಡುವ ಡ್ಯೂಟಿ ನಿಮ್ದು ಒಂದು ಜವಾಬ್ದಾರಿ ತಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಕ್ಕೊರಲಿದೆ ನಾವು ಇದೇಪ್ಪ ಅದಪ್ಪ ಅಂತ ನಾನು ಬಟ್ಟಿಟ್ಟು ತೋರಿಸ್ಲಾಗ್ತಿಲ್ಲ ಇಂಥದ್ದೊಂದು ನಾವು ಒಮ್ಮತದಿಂದ ನೀವು ಕೇಳಿದಾಗ ನಿಮ್ಗೆ ಅವಕಾಶ ಇದೆ. ಯಾರ್ದೋ ಒಬ್ಬರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದಿದ್ದು ಅಂದ್ರೆ ಅದನ್ನೂ ಇಲ್ಲ. ನಾವು ನಿಮ್ಗೆ ಫುಲ್ ಎಕ್ಸಾಮ್ ಇದು ಕೊಟ್ಬಿಟ್ಟು ಓಪನ್ ಇದು ಇದೆ ನಿಮ್ಗೆ. ನೀವು ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡ್ಯಾಕ ಸಾಕಷ್ಟು ಜನ ದುಡಿದವರು ತಮ್ಮ ಜೀವನವನ್ನೇ ಇದಕ್ಕೆ ಕೊಟ್ಟಿದ್ದಾರೆ. 10 ವರ್ಷ 20 ವರ್ಷ 25 ವರ್ಷದಿಂದ ದುಡ್ಕೋತ ಬಂದಿರ್ತಾರ. ಯಾವುದೇ ಒಂದು ಇದು ಇರ್ಲಾರ್ದಂಗ ಸ್ವಾರ್ಥ ಇರ್ಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತಿರತ್ತೆ ಇದು ಇದೆ. ಯಾಕಂದ್ರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್. ಹೈಕಮಾಂಡಕ್ಕೆ ನಾವು ಹೋಗಿ ನಮ್ದು ಪ್ರಾತಿನಿಧ್ಯ ಕೊಡಬೇಕು. ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದೆ ಅಂತ ನಮ್ದಿದೆ. ಯಾಕಂದ್ರೆ ಎದ್ರೊಳಗೂ ಇಲ್ಲ ನಾವು ಒಂದು ನಡು ಒಂದು MLA ಒಂದು 16 ವರ್ಷಗಳ ಹಿಂದೆ ಒಂದು ಸಿಪಾಯಿ ಹುಸೇನ್ ಸಿಪಾಯಿ ಉದ್ದೇಶ ಏನಂದ್ರೆ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡೋ ಸಲುವಾಗಿ ನಾವು ನಿಮ್ಮನ್ನ ಕರೆದಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು. ನಾವು ಇವತ್ತು MLA ಏನು ಆಯ್ತು ಬಂದಾಗ ಇಡೀ 136 ಬ್ಯಾಂಕ್ ಸಾಲ ಕೊಡಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಬಿಸ್ನೆಸ್ ಮಾಡಕ್ಕಾಗಲ್ಲ. ಆದ್ರೆ ನಾವು ಮುಸ್ಲಿಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ 224 ಕ್ಯಾಂಡಿಡೇಟ್ನು ಮೂಲ ಬಂಡವಾಳಿಗರು. ನಾವು ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ. ಅದಕ್ಕೆ ಮರಿಬಾರದು. ಯಾಕಂದ್ರೆ ಮೂಲ ಬಂಡವಾಳನೇ ಮರ್ತ್ರೆ ಹಾಗೆ ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ತಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರದು. ಇವು ಬಾಂಡೆಡ್ ಲೇಬರ್ ತರ ನಮಗೆ ಫಿಕ್ಸ್ ಮತದಾರ ಅಂತೂ ತಿಳಿಬಾರದು. ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಅಮೀನ್ ಮುಷರಫ್ ಅಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸಹಕಾರಗಳಾದ ಸೋತ್ರವರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡ್ಲಿಲ್ಲ. ನೀವು ಏನ್ ಹೇಳಿದ್ರಿ, ಏನೋ ಮತ್ತೆ ಮುಂದಿನ ಸಲ ನೀವು ನಾವು ವಿಧಾನ ಪರಿಸ್ಥಿತಿ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳು. ನೀವು ಅದನ್ನ ಈಡೇರಿಸ್ಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಕೂತಿಲ್ಲ ನಿಮ್ಮೆದುರಿಗೆ. ನಾವು ಬಂಡವಾಳ ಹಾಕಿದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳದ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರ್ದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗ ಏನ್ ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡ್ಲಾರ್ದವ್ರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಪರ ವಿಚಾರ ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40 ರಿಂದ 50 ಇಲಾಖೆಗಳಿದಾವ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯಸ್ಥ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೂ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದ್ರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆಡಳಿತ ಮೇಲೆ ಕೊಟ್ಟಿದ್ರಿ, ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲಿ ಭೇಟಿ ಮಾಡಿ ತರ್ತೀರ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮ್ಗೆ ಬೆಂಬಲಿಗರೇ, ರಾತ್ರಿ ಆಗಲಿ ಬೆಂಬಲಿಗರೇ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದೀವಿ. ನಾವು ಯಾವತ್ತು ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿಯಿಂದನೇ ಕೇಳಿದೀವಿ, ವಿನಂತಿಯಿಂದ ಹೇಳಿದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲಾ ನಾಯಕರುಗಳು ಅವ್ರವ್ರು ಹೋಗಿ ಭೇಟಿಯಾಗಿ ಹೇಳಿದೀವಿ. ಹಿಂದಿಂದ ಒಂದು ಘಟನೆ ನೀವು ನೆನಪು ಮಾಡಿಕೊಡ್ತೀವಿ. ಸುಮಾರು 50 ಜನ ಮುಸ್ಲಿಂ ನಾಯಕರು ಎಲ್ಲಾ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ, ಸುಮಾರು 50-60 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ. ನೀವು 2ನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ. ಇವತ್ತು ನೀವು 3ನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ. ನೀವು ಅವಾಗ ನೀವು ನಮ್ಗೆ ಏನ್ ಹೇಳಿದ್ರಿ? 2ನೇ ದರ್ಜೆ ನಾಗರಿಕರಾಗಬೇಡಿ. ನಮಗೆ ನೀವು ಇವತ್ತು 3ನೇ ದರ್ಜೆ ನಾಗರಿಕ ಕೂತೀವಿ. ನಾವು ನಿಮಗೆ ಮಂತ್ರಿಗಳು ಮಾಡಿದ್ವಿ, MLA ಮಾಡಿದ್ವಿ, ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ. ನಾವು ಇವತ್ತು 3ನೇ ದರ್ಜೆ ನಾಗರಿಕರಾಗಿದ್ದೀವಿ. ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಸರ್ಕಾರ ಬಂದು 2 ವರ್ಷ ಆಯ್ತು,
ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ರ? ಮುಸ್ಲಿಮರ ಸಮಸ್ಯೆಗಳೇನಿದೆ ಕಾಮನ್ ಆಗಿ ನನ್ನ ಮುಸ್ಲಿಂ ಅವರ ಟಪಾಲ್ ಅವರ ಮುಲ್ಲಾ ಅವರ ಫಯಾಜ್ ಕೂಡ ಹೇಳಲ್ಲ. ಈಗಾಗಲೇ ನಮ್ಮ ನಾಯಕರುಗಳು ವಿವರವಾಗಿ ತಿಳಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಿದ್ದಾಯ್ತು. ಹೋದ 4 ತಿಂಗಳು ಕೂಡ ಸಾಕಷ್ಟು ಎಮ್ಎಲ್ಸಿಗಳು ಮಾಡುವುದು, ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಕೂಡ ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದ್ರೂ ಕೂಡ ಅವರು ಈ ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂತ ಸಂದರ್ಭ ಸರಿ ಅಲ್ಲಂತೇಳಿ ನಾನು ಭಾವಿಸ್ತೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಾಯಕರೆಲ್ಲ ಮುಖಂಡರು ಹೇಳೋದಾಗೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನ್ ನಾವು ಎಲ್ಲ ನಾಯಕರಾಗಲಿ ಮತ್ತು ಮತದಾರರಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಬಿಜೆಪಿಗೆ ಸಾಕಷ್ಟು ಅಂಧಭಕ್ತರು ಇವತ್ತು ಬಿಜೆಪಿ ಇದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೀವಿ. ಅದು ತಾವು ಏನದ ನಾಯಕರು ತಿಳ್ಕೋಬೇಕು ವಿಷಯ. ಈ ರೀತಿ 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡ್ರೆ, ಈ ವಿವಿಧ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸೀರ್ ಹುಸೇನ್ ಅವರಿಗೆ 2 ಸಲ ರಾಜ್ಯಸಭಾ ಎಂಪಿ ಮಾಡಿದ್ರು ಅವ್ರ ಫಾಲೋವರ್ಗಳಿಗೆ. ಈ ರಾಜಕೀಯ ಪಾರ್ಟಿಗಳು ತಮ್ಮ ಫಾಲೋವರ್ ಅನುಯಾಯಿಗಳಿಗೆ ಅವರು ನಮ್ಮ ಜಿಲ್ಲೆಯ ಅನುಯಾಯಿಗಳ ಅಲ್ಪಸಂಖ್ಯಾತ ನಾಯಕರಿಗೆ ಅವಕಾಶ ಕೊಡುವಂತ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರ್ ಆಗಲಿ, ಡಿ ಕೆ ಶಿವಕುಮಾರ್, ಈಗೇನು ರಾಜ್ಯದ ಕೆಲವು ಮುಖಂಡರು ನಾಯಕರಿದ್ದಾರ ಅವರು ತಮ್ಮ ಅನುಯಾಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಲದಲ್ಲಿ, ವಿಧಾನ ಪರಿಷತ್ಗಳಲ್ಲಿ, ರಾಜ್ಯಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತುವರ್ಜಿ ವಹಿಸಿ ಒಂದು ಅವಕಾಶ ಕೊಡಿಸ್ತಾರ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರುಗಳು ಯಾಕೆ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ದುಃಖಕರ ಸಂಗತಿ. ನಾನು ಹೇಳಿದ್ರೆ ನಮ್ಮ ಜಿಲ್ಲೆಯ ನಾಯಕರು, ಯಾಕಂದ್ರೆ ಈಗಾಗಲೇ ನಮ್ಮ ಟಪಾಲ್ ಹೇಳಿದಾಗೆ ನಮ್ಮ ನಾಯಕರಲ್ಲಿ ಇಲ್ಲಿ ಹೈಕಮಾಂಡ್ ಅಳಗಾಡಿಸುವಂತ ಒಂದು ಶಕ್ತಿ ಇದೆ ನಮ್ಮ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ. ಅಂತ ಒಬ್ಬ ಈಗ ಯಾವ ರೀತಿ ಅವ್ರು ಹೋಗಿ ಹೈಕಮಾಂಡ್ ನಲ್ಲಿ ಹೋಗಿ ಕೂತು, ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮ ನೋಡ್ತಾ ಇದ್ದೇವೆ, ಅವರು ತಮ್ಮ ಫಾಲೋವರ್ಗಳಿಗೆ ತಮ್ಮ ಸಮಾಜದ ಕೆಲವು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರ ಓಟ್ ತಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿಗೆ ಎಸ್ಟಿಗೆ ಒಂದು ಸೀಟ್ ಕೊಳ್ಳೇಬೇಕಂತ ಕೂತಿದ್ದಾರೆ. ಆ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ನಾಯಕರುಗಳು ನಮ್ಮ ಜಾತಿಯ ಒಬ್ಬ ನಾಯಕರು ಕೊಳ್ಳೇಬೇಕು, ನಮ್ಮ ಇದಕ್ಕೆ ಎಮ್ಎಲ್ಸಿ ಕೊಡಬೇಕಂತ ಅಲ್ಲಿ ಹಠ ಹಿಡಿದಿದ್ದಾರೆ. ಆದ್ರೆ ನಮ್ಮ ಸಮಾಜದ ಹೇಳೋರು ಯಾರು ಈಗ ಅದು ಬೇಕಲ್ಲ. ಅದಕ್ಕಾಗಿ ನಾವು ಇವ್ರಿಗೆ ಏನಂತ ನಮ್ಮ ನಾಯಕರು, ನಮ್ಮ ಸಮಾಜದ ನಾಯಕರೇ ಇವರು. ಯಾಕಂದ್ರೆ ನಾವು 100ಕ್ಕೆ 100 ಓಟ್ ಹಾಕಿ ಶಾಸಕರು ಮಾಡಿ, ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ, ನಮ್ಮ ನೇತೃತ್ವ ವಹಿಸುವಂತದ್ದು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂತ ನಾಯಕತೆ ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇಟ್ಟೇವೆ. ಅದಕ್ಕಾಗಿ ಅವರಲ್ಲಿ ನಮ್ಮ ವಿನಂತಿ ಏನಂದ್ರೆ, ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳು ತಮ್ಮ ಅಲ್ಪಸಂಖ್ಯಾತರ ಅನ್ವಯಗಳಿಗೆ ಆ ತಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಹಠ ಹಿಡಿದು ಏನು ಒಂದು ಹುದ್ದೆ ತರಲಿಕ್ಕೆ ಆ ಜನರಿಗೆ ಕೊಡಿಸುವಂತ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಿಸುವಂತ ಏನು ಪ್ರಯತ್ನ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು, ಮಂತ್ರಿಗಳು, ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಮುಖಂಡರಿಗೆ ಒಂದು ಅವಕಾಶ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ.